Hello students, so in this video we will be continuing with exercise 4.5. okay, so before beginning exercise 4.5, please like, subscribe and share the channel, okay, and press the bell icon to get the notification. Okay, so thank you. We'll start with exercise 4.5. so we have completed first two problems. Let us start with the third problem. So third problem is verify a into adjoint a into adjoint a equal to adjoint a into a. Adjoint a into a is equal to determinant of a into I. This we have to verify. For a question they have given it as 2 3 minus 4 minus 6. so 2 3 minus 4 minus 6. so ಏನು ಕೊಟ್ರ 2 3 minus 4 minus 6 ಕೊಟ್ರ ಕರೆಕ್ಟಾ. ಸೊ ಇದಕ್ಕೆ ನಾವು ಏನು ಪ್ರೂವ್ ಮಾಡ್ಬೇಕಂದ್ರೆ ಇದನ್ನು ಪ್ರೂವ್ ಮಾಡ್ಬೇಕು. a into adjoint a equal to adjoint a into a equal to determinant of a into I. this we have to prove. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಹಂಗಾರ. ಸೊ ಇದನ್ನ a ಏನು ಕನ್ಸಿಡರ್ ಮಾಡೋಣ. ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸ್ನ a ಏನು ಕನ್ಸಿಡರ್ ಮಾಡಿದ್ರೆ, ಸೊ ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸ್ನ a ಏನು ಕನ್ಸಿಡರ್ ಮಾಡಿದ್ರೆ ಅದರದ adjoint of a ಹೆಂಗೆ ಕಂಡಿಡ್ತೀರಿ. ಸೊ adjoint of a ಹೆಂಗೆ ಕಂಡಿಡ್ತೀರಿ, ಸಿಂಪಲ್ ನಿಮ್ಗೆ ಗೊತ್ತೈತಿ. ಸೊ 2 cross 2 ಆರ್ಡರ್ ಇದ್ದಾಗ, ಸೊ 2 cross 2 ಆರ್ಡರ್ ಮ್ಯಾಟ್ರಿಕ್ಸ್ ಇದ್ದಾಗ ಒಂದು ಸಿಂಪಲ್ ಟ್ರಿಕ್ ಐತಿ. ಏನು ಟ್ರಿಕ್ ಐತಿ 2 cross 2 ಆರ್ಡರ್ ಇದ್ದಾಗ. ಸೊ 2 cross 2 ಆರ್ಡರ್ ಇದ್ದಾಗ ದೇರ್ ಇಸ್ ಒಂದು ಸಿಂಪಲ್ ಟ್ರಿಕ್. ಸೊ ಆ ಸಿಂಪಲ್ ಟ್ರಿಕ್ ಏನಂತ ನಿಮ್ಗೆ ಗೊತ್ತು. ಏನು ಹೇಳ ಆ ಸಿಂಪಲ್ ಟ್ರಿಕ್, ಸಿಂಪಲ್ ಏನು ಮಾಡಬೇಕು, 2 ಮತ್ತು -6 ಏನು ಮಾಡಬೇಕು, ಎಕ್ಸ್ಚೇಂಜ್. 2 ಮತ್ತು -6 ಎಕ್ಸ್ಚೇಂಜ್ ಮಾಡ್ರಿ. 2 -6 ಎಕ್ಸ್ಚೇಂಜ್ ಮಾಡ್ರಿ. ಆಮೇಲೆ 3 -4 ಏನು ಮಾಡ್ರಿ, ಸೈನ್ ಚೇಂಜ್ ಮಾಡ್ರಿ. 3 ಮತ್ತು -4 ಏನು ಮಾಡ್ಬಿಡ್ರಿ, ಸೈನ್ ಚೇಂಜ್ ಮಾಡ್ಬಿಟ್ರಿ. ನಿಮ್ಗೆ ಈಸಿಯಾಗಿ ಮಾಡ್ಬೋದು. ಸೊ ಮಾಡೋಣ ಹಂಗಾರ. ಸೊ ಮಾಡೋಂತ ಏನದು 2 ಮತ್ತು -6 ಎಕ್ಸ್ಚೇಂಜ್. ಸೊ -6 2 ಎರಡು ಏನಾದು ಎಕ್ಸ್ಚೇಂಜ್ ಆದು. 3 ಮತ್ತು -4 ಸೈನ್ ಚೇಂಜ್ ಮಾಡ್ರಿ. ಸೊ +3 ಇದ್ದಿದ್ದಂಗತ್ತ -3 ಆಯ್ತು. ಸೊ -4 ಇದ್ದಿದ್ದಂಗತ್ತ +4 ಆಯ್ತು. ಕರೆಕ್ಟಾ. ಸೊ ಎಕ್ಸ್ಚೇಂಜ್ ಆಯ್ತು, ಹೌದಾ. ಸೊ ಎಕ್ಸ್ಚೇಂಜ್ ಆಯ್ತು, ಸೈನ್ ಚೇಂಜ್ ಆಯ್ತು. ತಿಳಿತಾ ಇದ್ದು. ಸೊ 2 -6 ಎಕ್ಸ್ಚೇಂಜ್ ಮಾಡ್ರಿ. 3 ಮತ್ತು -4 ಇಂದ ಸೈನ್ ಚೇಂಜ್ ಮಾಡ್ರಿ. ಪ್ಲಸ್ ಇದ್ದಿದ್ದು ಮೈನಸ್ ಮಾಡ್ರಿ, ಮೈನಸ್ ಇದ್ದಿದ್ದು ಪ್ಲಸ್ ಮಾಡ್ರಿ. ಇವಾಗ ಏನು ಬಂತು, ಅಡ್ಜಾಯಿಂಟ್ ಬಂತು. ಸೊ ಅಡ್ಜಾಯಿಂಟ್ ಕಂಡಿದ್ರೆ ನೆಕ್ಸ್ಟ್ ಏನು ಮಾಡೋಣ ಈಗ, a ಇಂಟು ಅಡ್ಜಾಯಿಂಟ್ ಆಫ್ a ಮಾಡೋಣ. a ಇಂಟು ಅಡ್ಜಾಯಿಂಟ್ ಆಫ್ a ಅಂದ್ರೆ a ಮತ್ತು ಅಡ್ಜಾಯಿಂಟ್ ಆಫ್ a ಎರಡನೇ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ಬೇಕಂತ ಮ್ಯಾಟ್ರಿಕ್ಸ್ ಚಾಪ್ಟರ್ ಒಳಗೆ ಕಲ್ತೀರಿ ಅಂತ ನಾ ಅನ್ಕೊಂಡಿನಿ. 2 3 -4 -6. ಸೊ ಇದು a ಇದು. ಸೊ ಅಡ್ಜಾಯಿಂಟ್ ಆಫ್ ಏನು ಬರುತ್ತೆ ನೋಡ್ರಿ, ಅಡ್ಜಾಯಿಂಟ್ ಆಫ್ a -6 -3 4 and 2. ಸೊ -3 -6 -3 4 and 2 ಬಂತ, ಹೌದಾ. ಸೊ ಈಗ ಇದನ್ನು ಹಾಕಿದೆ. ಸೊ ಹಾಕಿ ಸೊ ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ ಗೊತ್ತು ಅನ್ಕೊಂಡಿನಿ. ಸೊ ಹೆಂಗೆ ಫಸ್ಟ್ ರೋ ಫಸ್ಟ್ ಕಾಲಮ್. ಓಕೆ, ನೆನಪೈತೆ ಅನ್ಕೊಂಡಿನ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಏನು ಮಾಡ್ತೀರಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡ್ತೀರಿ. ನೆಕ್ಸ್ಟ್ ಏನು ಮಾಡ್ತೀರಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಏನು ಮಾಡ್ತೀರಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಕರೆಕ್ಟಾ. ಸೊ ಸ್ಟಾರ್ಟ್ ಮಾಡೋಣ ಈಗ. ಸೊ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮ್ಯಾಟ್ರಿಕ್ಸ್ ಆರ್ಡರ್. ಈ ಮ್ಯಾಟ್ರಿಕ್ಸಿನ ಆರ್ಡರ್ ಎಷ್ಟು, 2 cross 2. ಈ ಮ್ಯಾಟ್ರಿಕ್ಸಿನ ಆರ್ಡರ್ ಎಷ್ಟು ಐತಿ, 2 cross 2. ಹಿಂಗಾಗಿ ನೆಕ್ಸ್ಟ್ ಬರೋ ಮ್ಯಾಟ್ರಿಕ್ಸಿನ ಆರ್ಡರ್ ಎಷ್ಟು ಇರುತ್ತೆ, 2 cross 2 ಇರುತ್ತೆ, ಹೌದಾ. ಸೊ ಅದನ್ನ ಮೊದಲ ಬರ್ಕೋಬೇಕು. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ರಿ ಏನು ಬರುತ್ತೆ ನೋಡ್ರಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು -6 2 ಇಂಟು -6 ಪ್ಲಸ್ 3 ಇಂಟು 4 2 ಇಂಟು -6 ಪ್ಲಸ್ 3 ಇಂಟು 4. ಸೊ 2 ಇಂಟು -6 ಪ್ಲಸ್ 3 ಇಂಟು 4 ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 2 ಇಂಟು -6 -12 ಪ್ಲಸ್ 3 ಇಂಟು 4 ಪ್ಲಸ್ 12. ಸೊ +12 -12 ಎರಡು ಸೇರಿ ಆಯ್ತು, 0 ಆಯ್ತು. 1 0 ಬಂತು. ನೆಕ್ಸ್ಟ್ ಎರಡನೇ ಕ್ಯಾಲ್ಕುಲೇಷನ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 2 ಇಂಟು -3 2 ಇಂಟು -3 -6 ಪ್ಲಸ್ 3 ಇಂಟು 2 ಪ್ಲಸ್ 3 ಇಂಟು 2. ಸೊ ಪ್ಲಸ್ 6 ಬರುತ್ತೆ. ಸೊ 2 ಇಂಟು -3 -6 -6 ಪ್ಲಸ್ 6 ಏನಾಯ್ತು, ಮತ್ತೆ 0 ಬಂತು. ಕರೆಕ್ಟಾ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ ಈಗ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ ಬರುತ್ತೆ ನೋಡ್ರಿ, -4 ಇಂಟು -6. ಸೊ -4 ಇಂಟು -6 ಮಾಡಿದ್ರೆ ಬರುತ್ತೆ +24 ಬಂತು. ಸೊ +24 ಪ್ಲಸ್
-6 into 4 -6 into 4 ಏನು ಬರುತ್ತೆ -24 ಬರುತ್ತೆ. ಸೊ +24 -24 ಮತ್ತೇನು ಬಂತು ಮತ್ತೆ 0 ಬಂತು. ಅದೇ ರೀತಿ ಸೇಮ್ ಅದೇ ಟೈಪ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ, ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ -4 into -3 +12 -6 into 2 -12. ಸೊ +12 -12 ಮತ್ತೆ ಬಂತು 0 ಬಂತು. ಕರೆಕ್ಟಾ? ಸೊ ಇದು 0 ಬಂತು. ಸೇಮ್ ಇದೇ ಟೈಪ್ ನೀವೇನು ಮಾಡ್ಬೇಕು, ನೆಕ್ಸ್ಟ್ ಉಲ್ಟಾ ಮಾಡ್ಬೇಕು. ಈಗ ಏನು ಮಾಡ್ಬೇಕು, A ಇಂಟು ಅಡ್ಜಾಯಿಂಟ್ A 0 ಬಂದ ನೆಕ್ಸ್ಟ್ ಅಡ್ಜಾಯಿಂಟ್ A ಇಂಟು A ಮಾಡಿ. ಸೊ ಅಡ್ಜಾಯಿಂಟ್ A ಇಂಟು A ಅಂದ್ರೆ ಅದನ್ನ ಈ ಕಡೆ ಬರ್ಕೋಬೇಕು, ಇದನ್ನ ಈ ಕಡೆ ಬರ್ಕೋಬೇಕು. ಬರ್ಕೊಂಡ್ರೆ ಏನು ಬರುತ್ತೆ ನೋಡ್ರಿ, -6 -3 4 2 ಇದನ್ನ ಈ ಕಡೆ ಬರ್ಕೋರಿ. ಸೊ ಬರ್ಕೊಂಡ್ರೆ ಏನಾಯ್ತು ನೋಡ್ರಿ 2 3 -4 -6 ಇದನ್ನೆಲ್ಲಾನು ಇಂಟು ಮಾಡ್ರಿ. ಇದು ಇಂಟು ಮಾಡಿದ್ರು ಏನು ಬರುತ್ತೆ ನಿಮ್ಗೆ ಆನ್ಸರ್, ಯು ವಿಲ್ ಗೆಟ್ 0 0 and 0. ಅವಾಗ ಆನ್ಸರ್ 0 0 ಬರುತ್ತೆ. ಕರೆಕ್ಟಾ? ಸೊ ಈಗ ಇದನ್ನ ಪ್ರೂವ್ ಮಾಡಿದ್ವಿ, ನೆಕ್ಸ್ಟ್ ಈಗ ಇದನ್ನ ಪ್ರೂವ್ ಮಾಡ್ಬೇಕು. ಯಾವುದು, ಡಿಟರ್ಮಿನೆಂಟ್ ಆಫ್ A ಇಂಟು I ನ ಪ್ರೂವ್ ಮಾಡ್ಬೇಕು. ಸೊ ಡಿಟರ್ಮಿನೆಂಟ್ ಆಫ್ A ಇಂಟು I ಅಂದ್ರೆ ಸಿಂಪಲ್ ಇದೆ, ಡಿಟರ್ಮಿನೆಂಟ್ ಆಫ್ A ಇಂಟು I. ಸೊ ಡಿಟರ್ಮಿನೆಂಟ್ ಆಫ್ A ಇಂಟು I ಅಂದ್ರೆ ಏನು, I ಅಂದ್ರೆ ಏನಂತ ಕರಿತೀವಿ ನಾವು, ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಹೌದಾ? ಸೊ ಡಿಟರ್ಮಿನೆಂಟ್ ಆಫ್ A ಇಂಟು I ಮಾಡಿದ್ವಿ. ಹೌದಾ? ಸೊ ಈಗ ಡಿಟರ್ಮಿನೆಂಟ್ ಆಫ್ A ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿವಿ. ಡಿಟರ್ಮಿನೆಂಟ್ ಆಫ್ A ಎಷ್ಟು ಬರುತ್ತೆ ನೋಡ್ರಿ. ಡಿಟರ್ಮಿನೆಂಟ್ ಆಫ್ A ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ, ಸಿಂಪಲ್ ಡಿಟರ್ಮಿನೆಂಟ್ ಆಫ್ A ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ A ಇಲ್ಲಿ ಕೊಟ್ಟಾರ, A ಮ್ಯಾಟ್ರಿಕ್ಸ್ ಇಲ್ಲಿ ಕೊಟ್ಟಾರ. ಸೊ ಡಿಟರ್ಮಿನೆಂಟ್ ಆಫ್ A ಬೇಕಂದ್ರೆ ಮಾಡ್ತೀರಿ 2 ಇಂಟು -6 ಮೈನಸ್ ಆಫ್ -4 ಇಂಟು 3. ಸೊ 2 ಇಂಟು -6 -4 ಇಂಟು 3 ಅಂದ್ರೆ ಏನು ಬಂತು, +12 -12 ಬರುತ್ತೆ. ಹೌದಾ? -12 +12 ಬಂತು. ಸೊ -12 +12 ಅಂದ್ರೆ ಡಿಟರ್ಮಿನೆಂಟ್ ಆಫ್ ಏನಾಯ್ತು. ಸೊ ಡಿಟರ್ಮಿನೆಂಟ್ ಆಫ್ A ಏನಾಯ್ತಂದ್ರೆ ಇಟ್ ಬಿಕಮ್ಸ್ 0. ಸೊ 0 ಇಂಟು 1 0 0 1. ಸೊ 0 ಇಂಟು 1 0 0 1 ಅಂದ್ರೆ ಅದೇನಾಯ್ತು, ದ್ಯಾಟ್ ಆಲ್ಸೋ ಬಿಕಮ್ 0 ಮ್ಯಾಟ್ರಿಕ್ಸ್. ಕರೆಕ್ಟಾ? ತಿಳಿತಿದ್ದು ಕ್ವಶನ್ ನಂಬರ್ 3 ತಿಳಿತು. ಸೊ ಹಂಗಾರೆ ನಾವು ಈಗ 3 ಪ್ರೂವ್ ಮಾಡಿದ್ವಾ. A ಇಂಟು ಅಡ್ಜಾಯಿಂಟ್ A ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ A ಇಂಟು A ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ A ಇಂಟು I. ಎಲ್ಲಾನು ಏನು ಬಂತು, 0 0 0 ಬಂತು. ಈಸಿ ಇತ್ತು ಕ್ವಶನ್. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್. Okay, we'll move on to the next question. So next question is question number 5. Okay. Question number 5 is find the question number 5. Find the inverse of the matrix from exercise 5 to 11. So exercise 5 to 11 the inverse ನಡಿಬೇಕಂತ ಹೇಳ್ಯಾರ. So inverse ಅಂದ್ರೆ ಏನು ಹೇಳ್ತೀನಿ ಸ್ವಲ್ಪ ಲಕ್ಷ ಕೊಟ್ರೆ, ಒಂದು ಕ್ವಶನ್ ಕೊಟ್ರೆ ಏನು ಕೊಟ್ರೆ 2 - 2 4 3 2 - 2 4 3 ಅಂತ ಕ್ವಶನ್ ಕೊಟ್ರ ಇದ್ರದ್ದು ನಾವು ಇನ್ವರ್ಸ್ ಕಂಡಿಬೇಕು. ಸೊ 2 - 2 4 3 ಇನ್ವರ್ಸ್ ಹೆಂಗೆ ಕಂಡಿಡ್ತೀರಿ ಅಂದ್ರೆ ಸಿಂಪಲ್. ಓಕೆ, ಸೊ ಒಂದು ಫಾರ್ಮುಲಾ ಯೂಸ್ ಮಾಡ್ರಿ. ಏನಂದ್ರೆ A ಇನ್ವರ್ಸ್ ಇದು ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ A ಅನ್ಕೊಂಡ್ರೆ A ಇನ್ವರ್ಸ್ ಈ ಫಾರ್ಮುಲಾ ಏನು ಬರ್ತಂದ್ರೆ, A ಇನ್ವರ್ಸ್ ಈ ಫಾರ್ಮುಲಾ ಏನಂತಂದ್ರೆ ಅಡ್ಜಾಯಿಂಟ್ ಆಫ್ A ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ A. ಅಡ್ಜಾಯಿಂಟ್ ಆಫ್ A ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ A. ಇದೇನೈತಲ್ಲ, ದಿಸ್ ಈಸ್ ದ ಫಾರ್ಮುಲೆ ಟು ಫೈಂಡ್ ದ ಇನ್ವರ್ಸ್. ಏನ್ ಮಾಡ್ಬೇಕು, ಇನ್ವರ್ಸ್ ಬೇಕಂದ್ರೆ ಏನ್ ಮಾಡ್ಬೇಕು, ಅಡ್ಜಾಯಿಂಟ್ ಆಫ್ A ಕಂಡಿಡ್ಬೇಕು. ಸೊ ಅಡ್ಜಾಯಿಂಟ್ ಆಫ್ A ಕಂಡಿಡಿದು ಅದನ್ನ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ A. ಓಕೆ, ಅಡ್ಜಾಯಿಂಟ್ ಆಫ್ A ಕಂಡಿಡಿದು ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ A ಮಾಡಿದ್ರೆ ಏನ್ ಸಿಗುತ್ತೆ, ಯು ವಿಲ್ ಗೆಟ್ ಇನ್ವರ್ಸ್. ಓಕೆ, ಸೊ ಈಗ ಮಾಡೋಣ ಹಂಗಾರ. ಸೊ ಫಸ್ಟ್ ಹಂಗಾರ A ಇನ್ವರ್ಸ್ ಕಂಡಿಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಇದಕ್ಕೆ ಏನ್ ಇರ್ಬೇಕಾದ್ರೆ ಫಾರ್ಮುಲೆ 1 ಅಂತ ಬರ್ಕೋರಿ. ಓಕೆ, ಸೊ ಫಸ್ಟ್ ಹಂಗಾರ ಏನ್ ಮಾಡ್ಬೇಕು, ವಿ ಶುಡ್ ಫೈಂಡ್ ದ ಅಡ್ಜಾಯಿಂಟ್ ಆಫ್ A. ಸೊ ಅಡ್ಜಾಯಿಂಟ್ ಆಫ್ A ಹೆಂಗೆ ಕಂಡಿಡ್ತೀರಿ. ಸೊ ಅಡ್ಜಾಯಿಂಟ್ ಆಫ್ A ಕಂಡುಹಿಡಿದು ಬಹಳ ಸಿಂಪಲ್ ಐತಿ. ಹೆಂಗ 2 × 2 ಆರ್ಡರ್ ಇದ್ದಾಗ ಏನ್ ಮಾಡ್ತೀರಿ, ಎಕ್ಸ್ಚೇಂಜ್ ಸೈನ್ ಚೇಂಜ್. ಸೊ ಯಾವ್ಯಾವ ಎಕ್ಸ್ಚೇಂಜ್ ಮಾಡ್ಬೇಕು, 2 ಮತ್ತು 3 ನ ಎಕ್ಸ್ಚೇಂಜ್ ಮಾಡ್ರಿ. 2 ಮತ್ತು 3 ನ ಎಕ್ಸ್ಚೇಂಜ್ ಮಾಡ್ರಿ. ಏನಾಯ್ತು, 2 ಮತ್ತು 3 ನ ಎಕ್ಸ್ಚೇಂಜ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ, 2 ಮತ್ತು 3 ನ ಎಕ್ಸ್ಚೇಂಜ್ ಮಾಡಿದ್ರೆ ವಿಲ್ ಗೆಟ್ 3 2. ನೆಕ್ಸ್ಟ್ -2 ಮತ್ತು 4 ಸೈನ್ ಚೇಂಜ್ ಮಾಡ್ರಿ. -2 ಮತ್ತು 4 ಸೈನ್ ಚೇಂಜ್ ಮಾಡಿದ್ರೆ 2 -4 ಬರುತ್ತೆ. ರೀತಿ 2 ಮತ್ತು 3 ನ ಎಕ್ಸ್ಚೇಂಜ್ ಮಾಡಿದ್ರೆ 3 2 ಬಂತು. -2 ಮತ್ತು 4 ಎಕ್ಸ್ಚೇಂಜ್ ಮಾಡಿದ್ರೆ ಮತ್ತು 2 -4 ಬಂತು. ಕರೆಕ್ಟ್ ಇದು. ಸೊ ದಿಸ್ ಈಸ್ ಅಡ್ಜಾಯಿಂಟ್ ಆಫ್ A. ಓಕೆ, ಸೊ ಈಗ ಡಿಟರ್ಮಿನೆಂಟ್ ಆಫ್ A ಕಂಡಿಡ್ಬೇಕಾ. ಸೊ ಡಿಟರ್ಮಿನೆಂಟ್ ಆಫ್ A ಕಂಡಿಡಿದ್ರೆ ಏನ್ ಮಾಡ್ತೀರಿ, ಡಿಟರ್ಮಿನೆಂಟ್ ಆಫ್ A ಬೇಕಂದ್ರೆ ಸಿಂಪಲ್. ಡಿಟರ್ಮಿನೆಂಟ್ ಆಫ್ A ಬೇಕಂದ್ರೆ ಹೆಂಗ್ ಮಾಡ್ತೀರಿ, ನೆನಪೈತಲ್ಲ. ಡಿಟರ್ಮಿನೆಂಟ್ ಆಫ್ A ಬೇಕಂದ್ರೆ ಸಿಂಪಲ್ 2 3s 6 -2 ಇಂಟು 4 -8. ಸೊ ಮೈನಸ್ ಆಫ್ -8 ಅಂದ್ರೆ ಏನಾಯ್ತು, +8 ಆಯ್ತು. ಸೊ ಡಿಟರ್ಮಿನೆಂಟ್ ಆಫ್ A ಎಷ್ಟು ಬರುತ್ತೆ, ಡಿಟರ್ಮಿನೆಂಟ್ ಆಫ್ A 14 ಬಂತು. ಕರೆಕ್ಟಾ. ಸೊ ಡಿಟರ್ಮಿನೆಂಟ್ ಆಫ್ A ಏನು ಬಂತು, 14 ಬಂತು. ಸೊ ಡಿಟರ್ಮಿನೆಂಟ್ ಆಫ್ A ಯು ಗಾಟ್ ಆಸ್ 14.
ಓಕೆ ಅಡ್ಜಾಯಿಂಟ್ ಆಫ್ ಎ ಎಷ್ಟು ಸಿಕ್ತು ಸೊ ಅಡ್ಜಾಯಿಂಟ್ ಆಫ್ ಎ ಏನು ಬಂತು 3 2 - 4 2 ಬಂತು ಎರಡು ಬಂದು ಈಗ ಅಡ್ಜಾಯಿಂಟ್ ಆಫ್ ಎ ಬಂತು ಡಿಟರ್ಮಿನೆಂಟ್ ಆಫ್ ಎ ಬಂತು ಎರಡನ್ನೂ ಈಕ್ವೇಷನ್ 1 ಒಳಗಡೆ ಹಾಕ್ಬಿಟ್ರೆ ಏನು ಸಿಗುತ್ತೆ ನೋಡ್ರಿ ಎ ಇನ್ವರ್ಸ್ ಈಕ್ವಲ್ ಟು 3 2 - 4 2 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂದ್ರೆ ಎಷ್ಟು ಬರ್ತು 1/14 ಓಕೆ ಇದಕ್ಕೆ ಏನು ಕರೀತಾರೆ ದಿಸ್ ಈಸ್ ಕಾಲ್ಡ್ ಆಸ್ ಎ ಇನ್ವರ್ಸ್ 3 2 - 4 2 ಡಿವೈಡೆಡ್ ಬೈ 14 ಏನು ಬಂತಲ್ಲ ದಿಸ್ ಈಸ್ ಕಾಲ್ಡ್ ಆಸ್ ಏನ್ರಿ ಎ ಇನ್ವರ್ಸ್ ಅಂತ ಕರೀತಾರೆ ಓಕೆ ಈಸಿ ಐತಿದ್ದು ಟಾಪಿಕ್ ಗೊತ್ತಾಯ್ತು ಎ ಇನ್ವರ್ಸ್ ಅಂದ್ರೆ ಎ ಇನ್ವರ್ಸ್ ಫಾರ್ಮುಲಾ ಏನು ಸಿಂಪಲ್ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯಬೇಕು ಡಿವೈಡ್ ಬೈ ಮಾಡಬೇಕು ಡಿಟರ್ಮಿನೆಂಟ್ ಆಫ್ ಎ ತಿಳಿತಾ ಅದ್ರೊಳಗಡೆ ನಾವು 2 × 2 ಕೊಟ್ಟಾಗ ಬಹಳ ಸಿಂಪಲ್ 2 × 2 ಏನು ಮಾಡ್ತೀವಿ ಬರೀ ಎಕ್ಸ್ಚೇಂಜ್ ಸೈನ್ ಚೇಂಜ್ ಓಕೆ ಆದ್ರೆ ಇದ ಸೇಮ್ ಕ್ವಶನ್ 2 × 2 ಬದಲಿ 3 × 3 ಕೊಟ್ಟಾಗ ಸೇಮ್ ಪ್ಯಾಟರ್ನ್ ಏನ್ ಮಾಡಬೇಕು ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿದು ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ನ ಮಾಡಬೇಕು ಓಕೆ ಸೊ ಆದ್ರೆ ಅಡ್ಜಾಯಿಂಟ್ ಆಫ್ ಎ ಏನ್ ಕಂಡುಹಿಡಿದಿರಲ್ಲ ಕನ್ನಡಕ್ಕೆ ಏನ್ ಮಾಡಬೇಕು ನೀವು ನಿನ್ನೆ ಮಾಡಿದ್ವಲ್ಲ ಹಂಗ ಎಲ್ಲಾ ಕೋ ಫ್ಯಾಕ್ಟರ್ಸ್ ನ ಕಂಡುಹಿಡಬೇಕು ಎಲ್ಲಾ ಕೋ ಫ್ಯಾಕ್ಟರ್ಸ್ ನ ಕಂಡುಹಿಡಿದು ಆಮೇಲೆ ಏನ್ ಮಾಡಬೇಕು ಅಂದ್ರೆ ಟ್ರಾನ್ಸ್ಪೋಸ್ ಮಾಡಬೇಕು ಅವಾಗ ಏನ್ ಸಿಗುತ್ತೆ ಅಡ್ಜಾಯಿಂಟ್ ಸಿಗುತ್ತೆ ಆಮೇಲೆ ಏನ್ ಮಾಡ್ತೀರಿ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ತಿಳಿತಾ ಇದೆ ಸೊ ಒಂದು ಕ್ವಶನ್ ನೋಡೋಣ ಹಂಗಾರ ಸೊ ಒಂದು ಕ್ವಶನ್ ನೋಡೋಣ ಕ್ವಶನ್ ನಂಬರ್ 7 ಐತೆ ನೋಡ್ರಿ NCERT ಎಕ್ಸರ್ಸೈಸ್ ಒಳಗಡೆ ಏನೈತಿ ಇಟ್ ಈಸ್ ಗಿವನ್ ದಟ್ 1 2 3 0 2 4 ನೆಕ್ಸ್ಟ್ 0 0 5 ಅಂತ ಒಂದು ಮ್ಯಾಟ್ರಿಕ್ಸ್ ಕೊಟ್ರ ಸೊ 1 2 3 4 1 2 3 0 2 4 0 0 5 ಅಂತ ಮ್ಯಾಟ್ರಿಕ್ಸ್ ಕೊಟ್ರ ಈ ಮ್ಯಾಟ್ರಿಕ್ಸ್ ನಾವೇನು ಕಂಡಬೇಕು ವಿ ಶುಡ್ ಫೈಂಡ್ ಎ ಇನ್ವರ್ಸ್ ಸೊ ಇದ್ರದ್ದು ಎ ಇನ್ವರ್ಸ್ ಕಂಡಿಬೇಕು ಸೊ ಹಂಗಾರೆ ಇದ್ರದ್ದು ಎ ಇನ್ವರ್ಸ್ ಗೆ ಫಾರ್ಮುಲಾ ಏನು ಬರುತ್ತೆ ನೋಡ್ರಿ ಎ ಇನ್ವರ್ಸ್ ಗೆ ಫಾರ್ಮುಲಾ ಏನು ಬರುತ್ತೆ ಸಿಂಪಲ್ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಏನು ಬಂತು ಡಿಟರ್ಮಿನೆಂಟ್ ಆಫ್ ಎ ಸೊ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಏನು ಬಂತು ಡಿಟರ್ಮಿನೆಂಟ್ ಆಫ್ ಎ ಬಂತು ಹೌದಾ ಸೊ ಅಡ್ಜಾಯಿಂಟ್ ಆಫ್ ಎ ಮಾಡಿದ್ವಿ ಡಿವೈಡೆಡ್ ಬೈ ಮಾಡ್ಕೊಂಡ್ವಿ ಡಿಟರ್ಮಿನೆಂಟ್ ಆಫ್ ಎ ಬರ್ಕೊಂಡ್ವಿ ಇದನ್ನ ಬೇಕಂದ್ರೆ ನೀವೇನು ಮಾಡ್ಬೋದು ಹಿಂಗೆ ಈಕ್ವೇಷನ್ 1 ಅಂತ ಹಿಂಗೇನೋ ಬರ್ಕೋಬಹುದು ಓಕೆ ಸೊ ನೆಕ್ಸ್ಟ್ ಏನ್ ಮಾಡೋಣ ಈಗ ಕೋ ಫ್ಯಾಕ್ಟರ್ಸ್ ನ ಕಂಡಿಬೇಕು ಅಡ್ಜಾಯಿಂಟ್ ಕಂಡಿಬೇಕಾ ಈಗ ನಮ್ಗೆ ಎ ಇನ್ವರ್ಸ್ ಬೇಕಂದ್ರೆ ಏನೇನು ಕಂಡಿಬೇಕು ಒಂದು ಅಡ್ಜಾಯಿಂಟ್ ಕಂಡಿಬೇಕು ಇನ್ನೊಂದು ಕಂಡಿಬೇಕು ಡಿಟರ್ಮಿನೆಂಟ್ ಆಫ್ ಎ ಕಂಡಿಬೇಕು ಸೊ ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಕಂಡಿಡ್ಬಿಡೋಣ ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ಎಂಟ್ರಿ ಅಡ್ಜಾಯಿಂಟ್ ಸೊ ಡಿಟರ್ಮಿನೆಂಟ್ ಆಫ್ ಎ ಹೆಂಗೆ ಕಂಡಿದ್ದೀವಿ ಇವತ್ತು ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಅಥವಾ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಥವಾ ಥರ್ಡ್ ರೋ ಥರ್ಡ್ ಕಾಲಮ್ ಯಾವ್ದಾರ ಒಟ್ಟು ಒಂದು ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡ್ಬಿಡ್ತೀವಿ ವಿ ವಿಲ್ ಗೆಟ್ ಏನ್ರಿ ದ ಡಿಟರ್ಮಿನೆಂಟ್ ಸೊ ಯಾವ್ದು ಎಕ್ಸ್ಪಾಂಡ್ ಮಾಡೋಣ ಅಂದ್ರೆ ನನ್ ಕೇಳಿದ್ರೆ ಬೆಟ್ರ್ ಎಕ್ಸ್ಪಾಂಡ್ ಮಾಡೋದು ಯಾವ್ದು ಗೊತ್ತೇನ್ರಿ ಥರ್ಡ್ ರೋ ಒಳಗಡೆ ನೋಡ್ರಿ 1 2 0 ಅದಾವ ಬರೇ ಇರೋದು ನಂಬರ್ 5 ಒಂದ ನಂಬರ್ ಹೌದಾ ಸೊ 5 ಒಂದ ಐತಿ ಹಿಂಗಾಗಿ ಇದನ್ನ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡ್ಬಿಡೋಣ ಅಂದ್ರೆ ಫಾಸ್ಟ್ ಆಗುತ್ತೆ ತಿಳಿತಾ ಬೇಕಂದ್ರೆ ಫಸ್ಟ್ ರೋನು ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡ್ಬೋದು ನೋ ಪ್ರಾಬ್ಲಮ್ ಸೊ ಸೈನ್ ಗೊತ್ತದಲ್ಲ ಥರ್ಡ್ ರೋ ಸೈನ್ ಏನ್ ಬರುತ್ತೆ ಪ್ಲಸ್ ಮೈನಸ್ ಪ್ಲಸ್ ಸೊ ಹಿಂಗಾಗಿ ಏನ್ ಮಾಡ್ತೀರಿ +5 ಬರ್ಕೋರಿ ಡಿಟರ್ಮಿನೆಂಟ್ ಒಳಗಡೆ ಬರ್ಕೊಂಡ್ಬಿಟ್ರಿ ಡಿಟರ್ಮಿನೆಂಟ್ ಏನ್ ಬರುತ್ತೆ ನೋಡ್ರಿ 5 it is present in which row which column so 5 it is present in the third row third column 5 it is present in the third row third column so ಯಾವ ಉಳಿತಾವ 1 2 0 2 so 1 2 0 2 ಉಳಿತು so ಕ್ಯಾಲ್ಕುಲೇಷನ್ ಮಾಡ್ರಿ ಏನ್ ಬರುತ್ತೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ 1 2 0 2 ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ so ಕ್ಯಾಲ್ಕುಲೇಷನ್ ಮಾಡಿದ್ರೆ you will get something like this ಏನಂದ್ರ 5 into 2 1s are 2 minus 2 into 0 0 so 5 into 2 ಬಂತು so 5 into 2 ಅಂದ್ರೆ ಏನು ಬಂತು 10 ಬಂತು ಹೌದಾ so this implies a determinant of a ಹಂಗಾರೆ 5 2s ಎಷ್ಟು ಬಂತು 10 ಬಂತು ಕರೆಕ್ಟ್ ಆಯ್ತಾ 5 2s 10 so ಹಂಗಾರೆ ಆನ್ಸರ್ ಏನು ಬಂತು 5 2s 10 ಬಂತಿದ ಓಕೆ ಸೊ ಇದು ನೆನಪಿರಲಿ ಇದು ಆನ್ಸರ್ ಏನು ಬಂದಿದೆ ಅನ್ನೋದು ಆನ್ಸರ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 10 ಹೌದಾ ಸೊ ಇದು ಡಿಟರ್ಮಿನೆಂಟ್ ಆಫ್ ಎ ಬಂತು ನೆಕ್ಸ್ಟ್ ಇನ್ನೊಂದು ಕಂಡಿಡ್ಬೇಕು ನಾವು ಈಗ ಜಸ್ಟ್ ಏನು ಕಂಡಿದ್ವಿ ಡಿಟರ್ಮಿನೆಂಟ್ ಆಫ್ ಎ ಕಂಡಿಡಿದ್ವಿ ಸೊ ಈಗ ಏನು ಕಂಡಿಡಿದ್ವಿ ಡಿಟರ್ಮಿನೆಂಟ್ ಆಫ್ ಎ ಕಂಡಿಡಿದ್ವಿ ಇನ್ನೂ ಏನು ಕಂಡಿಡ್ಬೇಕು ವಿ ಶುಡ್ ಫೈಂಡ್ ಅಡ್ಜಾಯಿಂಟ್ ಸೊ ಅಡ್ಜಾಯಿಂಟ್ ನ ಹೆಂಗೆ ಕಂಡಿಡ್ತೀರಿ ಸೊ ಅಡ್ಜಾಯಿಂಟ್ ನ ಕಂಡಿಡ್ಬೇಕಂದ್ರೆ ಫಸ್ಟ್ ವಿ ಶುಡ್ ಫೈಂಡ್ ಆಲ್ ದ ಕೋ ಫ್ಯಾಕ್ಟರ್ಸ್ ನ ಕಂಡಿಡ್ಬೇಕು ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಕೋ ಫ್ಯಾಕ್ಟರ್ಸ್ ನ ಟ್ರಾನ್ಸ್ಪೋಸ್ ಮಾಡ್ತೀರಿ ಕೋ ಫ್ಯಾಕ್ಟರ್ಸ್ ನ ಟ್ರಾನ್ಸ್ಪೋಸ್ ಮಾಡಿ ಆಮೇಲೆ ನಿಮ್ಗೆ ಏನು ಸಿಗುತ್ತೆ ಅಡ್ಜಾಯಿಂಟ್ ಸಿಗುತ್ತೆ ತಿಳಿತಾ ಇದು ಸ್ಟಾರ್ಟ್ ಮಾಡೋಣ ಹಂಗಾರ ಓಕೆ ಅಡ್ಜಾಯಿಂಟ್ ಆಫ್ ಎ ಸ್ಟಾರ್ಟ್ ಮೊದಲು ಕೋ ಫ್ಯಾಕ್ಟರ್ಸ್ ಕಂಡಿಡೋಣ
ಸೊ ಕೋ ಫ್ಯಾಕ್ಟರ್ಸ್ನ ಕಂಡುಹಿಡಿಬೇಕಂದ್ರೆ ಎಷ್ಟು ಕೋ ಫ್ಯಾಕ್ಟರ್ಸ್ ಬರ್ತಾವೆ ನೋಡ್ರಿ, ಟೋಟಲಿ 9 ಎಲಿಮೆಂಟ್ಸ್ ಅದಾವೆ. 9 ಎಲಿಮೆಂಟ್ಸ್ ಅಂದ್ರೆ 9 ಕೋ ಫ್ಯಾಕ್ಟರ್ಸ್ ಬರ್ತಾವೆ. ಸೊ ಬರೀತೀನಿ ನೋಡ್ರಿ, A11 A12 A13 ನೆಕ್ಸ್ಟ್ A21 A22 A23 ನೆಕ್ಸ್ಟ್ A31 A32 A33. ಸೊ ಇಷ್ಟು ನಮ್ಗೆ ಏನು ಬಂದಿವೆ ಕೋ ಫ್ಯಾಕ್ಟರ್ಸ್ ಬರ್ತಾವೆ. ಸೊ ಇದನ್ನು ನಾವು ಬರ್ಕೋಬೇಕು. ಈಗ ಸ್ಟಾರ್ಟ್ ಮಾಡೋಣ ಹಂಗಾರ. ಹಾಂ, ಫಸ್ಟ್ A11. ಸೊ A11 ಅಂದ್ರೆ ಯಾವುದು, ಇಲ್ಲೈತಲ್ಲ ಇದು A11. ಸೊ A11 ಕೋ ಫ್ಯಾಕ್ಟರ್ಸ್ ಕಂಡಿದ್ದೀರಿ. ಹೆಂಗೆ ಕಂಡಿದ್ದೀರಿ ನೆನಪೈತಲ್ಲ, ಇದು ಸೈನ್ ಒಂದು ಬರ್ಕೊಂತೀವಲ್ಲ, ಸೈನು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಇದನ್ನು ಬರ್ಕೊಂತೀವಿ. ನೆನಪೈತಿದ್ದ? ಹಾಂ, ಇದನ್ನು ಯೂಸ್ ಮಾಡ್ಬೇಕು, ಸೈನ್ಸ್ ಬರ್ಕೊಳ್ಳೋ ಗೊತ್ತೈತಿ. ಈಗ ಫಸ್ಟ್ ಏನು ಮಾಡ್ರಿ ಅಂತಂದ್ರೆ -1 ಏನೈತಲ್ಲ, ಸೊ 1 so 1 it is present in which row, which column? So 1 it is present in the first row first column. So 1 first row ಮತ್ತು ಫಸ್ಟ್ ಕಾಲಮ್ ದಾಗ ಐತಿ. ಸೊ 1 ಫಸ್ಟ್ ರೋ ಫಸ್ಟ್ ಕಾಲಮ್ ದಾಗ ಇದ್ರೆ ಯಾವ್ಯಾವ ಉಳಿತಾವ ನೋಡ್ರಿ, ಅದನ್ನ ಬಿಟ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಯಾವ ಉಳಿತಾವ? 2 4 0 5 2 4 0 5. ಸೊ 2 4 0 5 ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡ್ರಿ. 2 4 0 5 ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡಿದ್ರೆ 2 4 0 5 ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡಿದ್ರೆ 2 5 10. ಸೊ 2 5 10 minus 0 into 4 0. ಸೊ 10 minus 0 ಏನು ಬಂತು ನೋಡ್ರಿ, 10 ಬಂತು. ಸೊ ಫಸ್ಟ್ A11 ಏನು ಬಂತು, 10 ಬಂತು, ಪ್ಲಸ್ 10 ಬಂತು. ಸೊ ಅದೇನು ಪ್ಲಸ್ 10 ಬಂತಲ್ಲ ಆನ್ಸರ್, ಅದ್ರ ಹಿಂದೆ ಸೈನ್ ಏನಿಸ್ತ್ರಿ, ಅದ್ರ ಹಿಂದೆ ಸೈನ್ ಏನಿಸ್ತ್ರಿ ಪ್ಲಸ್. ಇದನ್ನ ನೆನ್ಬಿಟ್ಟು ಹೋಗ್ಬೇಕು, ಅದ್ರ ಹಿಂದೆ ಸೈನ್ ಏನಿಸ್ತ್ರಿ ನೆನ್ಬಿಟ್ಟು ಹೋಗ್ಬೇಕು, ಅದ್ರ ಹಿಂದೆ ಸೈನ್ ಏನು ಬಸ್ತ್ರಿ ಪ್ಲಸ್. ನೆಕ್ಸ್ಟ್ ಎಲಿಮೆಂಟ್ ಯಾವ್ದೈತೆ ನೋಡ್ರಿ, ನೆಕ್ಸ್ಟ್ ಎಲಿಮೆಂಟ್ ಇಟ್ ಈಸ್ 2. ಸೊ 2 ಯಾವ ರೋ ಯಾವ ಕಾಲಮ್ ದಾಗೈತಿ? 2 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ 2 ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ದಾಗೈತಿ. ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಒಳಗಡೆ ಬಿಟ್ರೆ ಏನು ಉಳಿದ ನೋಡ್ರಿ, ಯು ವಿಲ್ ಗೆಟ್ 0 4 0 5. ಸೊ 0 4 0 5. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 5 0 0 minus 0 into 4 0 ಅಂದ್ರಲ್ಲ ಆನ್ಸರ್ ಏನು ಬಂತಲ್ಲ ಸರಿ 0 ಬಂತು. ಸೊ 0 ಹಿಂದೆ ಪಾಸಿಟಿವ್ ಹಚ್ಚಿರಿ ನೆಗೆಟಿವ್ ಹಚ್ಚಿರಿ ಏನೂ ಸಂಬಂಧ ಬೀಳಂಗಿಲ್ಲ, ಹಿಂಗಾಗಿ ಹಚ್ಚಂಗಿಲ್ಲ. ನೆಕ್ಸ್ಟ್ ಎಲಿಮೆಂಟ್ ಯಾವ್ದೈತೆ ನೋಡ್ರಿ, ನೆಕ್ಸ್ಟ್ ಎಲಿಮೆಂಟ್ ಈಸ್ 3. ಸೊ 3 it is present in which row which column? 3 it is present in the first row third column. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ರೆ ನೋಡಿದ ನೋಡ್ರಿ, ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ರೆ ನೋಡಿದ್ವು, ಯು ವಿಲ್ ಗೆಟ್ 0 2 0 0. ಸೊ 0 2 0 0 ಎಲ್ಲಾನು ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡಿ ಅದು ಏನು ಬರುತ್ತೆ, ದ್ಯಾಟ್ ಆಲ್ಸೋ ವಿಲ್ ಗೆಟ್ ಆಸ್ 0. ಸೊ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಎಲಿಮೆಂಟ್ 0. ಸೊ 0 ಯಾವ ರೋ ಯಾವ ಕಾಲಮ್ ದಾಗೈತಿ? 0 it is present in the ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಯಾವ ಉಳಿತಾವ ನೋಡ್ರಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಯು ವಿಲ್ ಗೆಟ್ 2 3 0 5. ಸೊ 2 3 0 5 1. ಸೊ 2 3 0 5 ಅಂತ. ಸೊ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ, ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರುತ್ತೆ 2 5 10 2 5 10 minus 3 into 0 0. ಸೊ 10 minus 0 0 ಬಂತು. ಸೊ 10 minus 0 0 ಅಲ್ಲ 10 ಬಂತು, ಹೌದಾ? ಸೊ A21 ಎಷ್ಟು ಬಂತು, 10 ಬಂತು. A21 10 ಬಂತು. ನೆಕ್ಸ್ಟ್ A22 ನೋಡೋಣ. A22 ಅಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ, 2 2 is present in which row which column? 2 it is present in second row second column. So second row second column ಬಿಟ್ರಿ 2 it is present in second row second column. So second row second column ನ ಬಿಟ್ರೆ ಏನು ಉಳಿತು ನೋಡ್ರಿ, 1 3 0 5. ಏನು ಉಳಿತು, 1 3 0 5 ಉಳಿತು, 1 3 0 5 ಉಳಿತು. ಸೊ 1 3 0 5 ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ತೀರಿ, ಮಲ್ಟಿಪ್ಲಿಕೇಶನ್ ಹಿಂಗೆ ಮಾಡ್ತೀರಿ, 5 1 5 5 1 5 minus 3 0 0. ಸೊ 5 minus 0 is 5 minus 0 is ಏನು ಬಂತು, 5 ಬಂತು. ತಿಳಿತಾ, 5 1 5 5 minus 0 ಏನು ಬಂತು, 5 ಬಂತು. A22 ಬಂತು. ನೆಕ್ಸ್ಟ್ A23 ಅಂದ್ರೆ ಯಾವ್ದು ಬರುತ್ತೆ ನೋಡ್ರಿ, A23 ಅಂದ್ರೆ 4 ಬಂತು. ಸೊ 4 which is present in second row third column. 4 it is present in the second row third column. 4 second row third column ದಾಗೈತಿ. ಸೊ second row third column ಬಿಡ್ರಿ, ಏನು ಬಿಡ್ಬೇಕು ಈಗ, ಸೆಕೆಂಡ್ ರೋ ಬಿಡಬೇಕು, ಥರ್ಡ್ ಕಾಲಮ್ ಬಿಡಬೇಕು. ಸೊ ಸೆಕೆಂಡ್ ರೋ ಬಿಡಬೇಕು, ಥರ್ಡ್ ಕಾಲಮ್ ಬಿಡಬೇಕು. ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ರೆ ಏನು ನೋಡ್ರಿ, ಯು ವಿಲ್ ಗೆಟ್ 1 ಯು ವಿಲ್ ಗೆಟ್ 2 0 0 1 2 0 0 ಸಿಗುತ್ತೆ. ಸೊ 1 2 0 0 ಸಿಕ್ಕರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, 1 0 0 2 0 0. ಆನ್ಸರ್ ಏನು ಬಂತು, ಯು ವಿಲ್ ಗೆಟ್ 0 3 0 ಬಂತು, ಹೌದಾ? ಒಂದು ಮಿಸ್ಟೇಕ್ ಮಾಡಿ ತೊಡ್ರಿ, ಇಲ್ಲಿ ಆನ್ಸರ್ 5 ಬಂತಲ್ಲ. ಸೊ 5 ಇಂದ ಸೈನ್ ಹಚ್ಚಲಿಲ್ಲ ಅನ್ಸುತ್ತೆ ನಾವು. ಸೈನ್ ಏನು ಬರುತ್ತೆ, 5 ಇಂದ ಪ್ಲಸ್ ಬರುತ್ತೆ, ಪ್ರಾಬ್ಲಮ್ ಇಲ್ಲ. A21 ಇದರಿಂದ ಸೈನ್ ಏನು ಬರುತ್ತೆ, ಮೈನಸ್ ಬರುತ್ತೆ, ಹೌದಾ? ಸೊ ನಾವು 0 ಇದ್ರೆ ಸೈನ್ ಹಚ್ಚೋ ಅವಶ್ಯಕತೆ ಇಲ್ಲ. ಇದೊಂದು ಮಿಸ್ಟೇಕ್ ಮಾಡಿದ್ವಿ. ಸೊ ಸೈನ್ ಹಚ್ಚಲಿಲ್ಲ ನಾವು. ಓಕೆ, ಸೊ -10. ಸೊ 5 ಇಂದ ಸೈನ್ ಏನು ಬರುತ್ತೆ, 5 ಇಂದ ಸೈನ್ +1 ಬರುತ್ತೆ, ಕರೆಕ್ಟಾ?
ಸೊ 5 ಇಂದ ಸೈನ್ ಏನು ಬಂತು ಪ್ಲಸ್ ಬರುತ್ತೆ. ಸೊ ಪ್ಲಸ್ ಬರೆದ್ರು ಅಷ್ಟು ಬಿಟ್ಟರು ಅಷ್ಟು ಬಿಟ್ಬಿಡಿ. ನೆಕ್ಸ್ಟ್ A230 ಬಂತ. ನೆಕ್ಸ್ಟ್ A31. ಸೊ A31 ಅಂದ್ರೆ ಏನು ಬರುತ್ತೆ ನೋಡ್ರಿ. A31 ಅಂದ್ರೆ ವಿಲ್ ಗೆಟ್ 0. 0 ಇಟ್ ಈಸ್ ಪ್ರೆಸೆಂಟ್ ಇನ್ ವಿಚ್ ರೋ ವಿಚ್ ಕಾಲಮ್? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಥರ್ಡ್ ರೋ ಫಸ್ಟ್ ಕಾಲಮ್. ಸೊ ಥರ್ಡ್ ರೋ ಫಸ್ಟ್ ಕಾಲಮ್ ಅಂದ್ರೆ ಥರ್ಡ್ ರೋ ಫಸ್ಟ್ ಕಾಲಮ್ ಬಿಡ್ರಿ. ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಏನು ಹೊಡಿತಾವ ನೋಡ್ರಿ. 2 3 2 4 2 3 2 4 ಮಲ್ಟಿಪ್ಲಿಕೇಶನ್ ಮಾಡ್ರಿ. 2 4s 8 minus 3 2s 6. 2 4s 8 minus 3 2s 6. ಸೊ 8 minus 6 ಎಷ್ಟು ಬರುತ್ತೆ? ಸೊ 8 minus 6 is 2. ಸೊ 8 minus 6 2 ಬಂತ. ನೆಕ್ಸ್ಟ್ A32. ಸೊ A32 ಏನು ಬರುತ್ತೆ ನೋಡೋಣ ಈಗ. ಸೊ A32 ಅಂದ್ರೆ ಏನು ಬಂತು? A32 ಅಂತಂದ್ರೆ 0. ಆಮೇಲೆ ಇದು 2 ಇಂದ ಸೈನ್ ಏನು ಹಚ್ತೀರಿ? 2 ಇಂದ ಸೈನ್ ಏನು ಹಚ್ತೀರಿ? ಪ್ಲಸ್ ಹಚ್ತೀರಿ. ಕರೆಕ್ಟಾ? ಸೊ 2 ಇಂದ ಸೈನ್ ಏನು ಬಂತು? ಪ್ಲಸ್ ಬಂತು. ನೆನಪಿರಲಿ, ಅದನ್ನು ನೆನಪು ಹರಬಾಡ್ರಿ. ನೆಕ್ಸ್ಟ್ ಯಾವ್ದು ಬಂತು? 0. 0 ಇಟ್ ಈಸ್ ಪ್ರೆಸೆಂಟ್ ಇನ್ ವಿಚ್ ರೋ ವಿಚ್ ಕಾಲಮ್? 0 ಇಟ್ ಈಸ್ ಪ್ರೆಸೆಂಟ್ ಇನ್ ದಿಸ್ 0 ಇಸ್ ಪ್ರೆಸೆಂಟ್ ಇನ್ ಥರ್ಡ್ ರೋ ಸೆಕೆಂಡ್ ಕಾಲಮ್. ಸೊ ಥರ್ಡ್ ರೋ ಸೆಕೆಂಡ್ ಕಾಲಮ್ ನ ಬಿಟ್ರೆ ಏನು ಉಳಿತು ನೋಡ್ರಿ. 1304 ಉಳಿತು. 1304 ಉಳಿತು. ಮಲ್ಟಿಪ್ಲಿಕೇಶನ್ ಮಾಡ್ರಿ. 1304 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 1s 4 minus 3 0s 0. 4 minus 0 is 4. 4 minus 0 4 ಬಂತು. ಸೈನ್ ಏನು ಬರುತ್ತೆ ನೋಡ್ರಿ. ಇದರಿಂದ ಸೈನ್ ಏನು ಬರುತ್ತೆ? ಸೊ ಸೈನ್ ವಿಲ್ ಬಿ ಮೈನಸ್. ಸೈನ್ ಏನು ಬಂತು? ಮೈನಸ್ ಬಂತು. ಹೌದಾ? ನೆಕ್ಸ್ಟ್ A33 ಅಂದ್ರೆ ಯಾವುದು? ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಥರ್ಡ್ ರೋ ಥರ್ಡ್ ಕಾಲಮ್. ಥರ್ಡ್ ರೋ ಥರ್ಡ್ ಕಾಲಮ್ದಾಗ ಯಾವ್ದೈತೆ? 5 ಐತೆ. ಸೊ 5 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಥರ್ಡ್ ರೋ ಥರ್ಡ್ ಕಾಲಮ್. ಸೊ ಥರ್ಡ್ ರೋ ಥರ್ಡ್ ಕಾಲಮ್ ಬಿಟ್ರೆ ಏನು ಹೊಡಿತಾವ ನೋಡ್ರಿ. ಯು ವಿಲ್ ಗೆಟ್ 1, you will get 2, you will get 0, you will get 2. 1 2 0 2 ಉಳಿದೈತಿ. ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದ್ರೆ 1 2s are 2, 1 2s are 2 minus 0 into 2. ಸೊ 1 2s are 2 minus 0 into 2 ಅಂದ್ರೆ 0. 2 minus 0 ಅಂದ್ರೆ ಏನು ಬಂತು? 0 ಬಂತು. ಕರೆಕ್ಟಾ? ಸೊ 2 minus 0 is 0 ಅಲ್ಲ 2 ಬಂತು. 2 minus 0 is 2 ಬಂತು. ಸೊ 2 ಇಂದ ಸೈನ್ ಏನು ಬರೀತೀರಿ? 2 ಇಂದ ಸೈನ್ ಏನು ಬರೀತೀರಿ? ಪ್ಲಸ್. ಸೊ ಪ್ಲಸ್ ಬರೆದ್ರು ಅಷ್ಟು ಬಿಟ್ಟರು ಅಷ್ಟು ನಡೀತೈತಿ. ಹೌದಾ? ಸೊ ಇವೆಲ್ಲ ಏನು ಬಂದಲ್ಲ, ದೀಸ್ ಆರ್ ಅವರ್ ಕೋ ಫ್ಯಾಕ್ಟರ್ಸ್. ಇವೆಲ್ಲ ಬಂದಿದ್ದು ಏನೆಲ್ಲ ಇವು? ದೀಸ್ ಆರ್ ಅವರ್ ಕೋ ಫ್ಯಾಕ್ಟರ್ಸ್. ಸೊ ಕೋ ಫ್ಯಾಕ್ಟರ್ಸ್ ಬಂತು. ಸೊ ಕೋ ಫ್ಯಾಕ್ಟರ್ಸ್ ಬಂದ ಮೇಲೆ ಅಡ್ಜಾಯಿಂಟ್ ನ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ? ಅಡ್ಜಾಯಿಂಟ್ ನ ಕಂಡುಹಿಡಿಬೇಕಂದ್ರೆ ಅದನ್ನ ಏನು ಮಾಡ್ತೀರಿ? ಕೋ ಫ್ಯಾಕ್ಟರ್ಸ್ ನ ಮೊದಲು ಬರ್ಕೊಂಡು ಆಮೇಲೆ ಏನು ಮಾಡ್ತೀರಿ? ಟ್ರಾನ್ಸ್ಪೋಸ್ ಮಾಡ್ತೀರಿ. ಕರೆಕ್ಟಾ? ಸೊ ಕೋ ಫ್ಯಾಕ್ಟರ್ಸ್ ನ ಮೊದಲು ಬರ್ಕೊಂಡ್ಬಿಡ್ರಿ. ಸೊ ಕೋ ಫ್ಯಾಕ್ಟರ್ಸ್ ನ ಮೊದಲು ಬರ್ಕೊಂಡ್ರ ರೋ ವೈಸ್. ಸೊ ಕೋ ಫ್ಯಾಕ್ಟರ್ಸ್ ನ ರೋ ವೈಸ್ ಬರ್ಕೊಂಡ್ರೆ ಏನಾಗುತ್ತೆ ನೋಡ್ರಿ. ಯು ವಿಲ್ ಗೆಟ್ 10 0 0. ನೆಕ್ಸ್ಟ್ minus 10 5 0. ನೆಕ್ಸ್ಟ್ 2 minus 4 2. ಇದು ಬಂದಿದ್ದೇನಿದು? ಕೋ ಫ್ಯಾಕ್ಟರ್ಸ್ ಬಂತು. ಸೊ ಕೋ ಫ್ಯಾಕ್ಟರ್ಸ್ ಮ್ಯಾಟ್ರಿಕ್ಸ್ ಬರ್ಕೊಂಡ್ರಿ. ನೆಕ್ಸ್ಟ್ ಕೋ ಫ್ಯಾಕ್ಟರ್ಸ್ ಮ್ಯಾಟ್ರಿಕ್ಸ್ ಇಂದ ಅಡ್ಜಾಯಿಂಟ್ ಬರೀಬೇಕಂದ್ರೆ ಏನು ಮಾಡ್ತೀರಿ? ಸೊ ಅಡ್ಜಾಯಿಂಟ್ ಬರೀಬೇಕಂದ್ರೆ ಏನು ಮಾಡ್ತೀರಿ? ಸೊ ಅಡ್ಜಾಯಿಂಟ್ ಬರೀಬೇಕಂದ್ರೆ ಸಿಂಪಲ್ ರೋಸ್ ಕಾಲಮ್ಸ್ ಏನು ಮಾಡ್ರಿ? ಇಂಟರ್ಚೇಂಜ್ ಮಾಡ್ರಿ. ಸೊ ರೋಸ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡಿದ್ರೆ ಏನು ಮಾಡ್ತೀರಿ? ಕಾಲಮ್ ಇದನ್ನ ರೋಸ್ ಬರೀರಿ, ರೋಸ್ ಇದು ಕಾಲಮ್ಸ್ ಬರೀರಿ. ಸೊ ಏನು ಬಂತು ನೋಡ್ರಿ. 10 0 0. ಹೌದಾ? ನೆಕ್ಸ್ಟ್ minus 10 5 0. ನೆಕ್ಸ್ಟ್ ಥರ್ಡ್ ರೋನ ಥರ್ಡ್ ಕಾಲಮ್ ಮಾಡ್ಬಿಡ್ರಿ, ಉಲ್ಟಾ ಮಾಡ್ರಿ. ಥರ್ಡ್ ರೋ ಥರ್ಡ್ ಕಾಲಮ್ ಮಾಡಿದ್ರೆ 2 minus 4 2 ಬಂತು. ಸೊ ಇದೇನು ಬಂತಲ್ಲ, ಇದೇನು ಬಂತಲ್ಲ, ದಿಸ್ ಈಸ್ ಕಾಲ್ಡ್ ಅಂದ್ರೆ ಅಡ್ಜಾಯಿಂಟ್. ಅಡ್ಜಾಯಿಂಟ್ ಸಿಗ್ತಾ ಈಗ. ಸೊ ಅಡ್ಜಾಯಿಂಟ್ ಹೋಗಿನ ಎಲಿಮೆಂಟ್ಸ್ ಏನದಾವು? 10 minus 10 2. ನೆಕ್ಸ್ಟ್ ಏನು ಬರುತ್ತೆ? 0 ಓಕೆ 5 minus 4. ನೆಕ್ಸ್ಟ್ ಏನು ಬಂತು? 0 0 2. ಓಕೆ ಇದೇನು ಮ್ಯಾಟ್ರಿಕ್ಸ್ ಬಂತಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಅಂದ್ರೆ ಅಡ್ಜಾಯಿಂಟ್. ಯಾವುದು? 10 minus 10 2, 10 5 minus 4 0 0 2. ದಿಸ್ ಈಸ್ ಕಾಲ್ಡ್ ಅಂದ್ರೆ ಅಡ್ಜಾಯಿಂಟ್ ಸಿಗ್ತೀವಿ. ಹೌದಾ? ಸೊ ಅಡ್ಜಾಯಿಂಟ್ ಸಿಕ್ತು. ಈಗ ನಮಗೆ ಬೇಕಾಗಿದ್ದ ಕೆಲಸ ಏನಾಗಬೇಕಾಗಿತ್ತು? ನಮಗೆ ಎ ಇನ್ವರ್ಸ್ ಕಂಡಿಬೇಕು. ನಮ್ಗೆ ಅಡ್ಜಾಯಿಂಟ್ ಕಂಡಿಡೋದಿಲ್ಲ. ನಮ್ಗೆ ಏನು ಕಂಡಿಡೈತಿ? ಇಲ್ಲಿ ನೋಡ್ರಿ, ಎ ಇನ್ವರ್ಸ್ ಕಂಡಿಬೇಕು. ನಾವು ಎ ಇನ್ವರ್ಸ್ ಬೇಕಂದ್ರೆ ಏನು ಬೇಕು? ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಬೇಕಾಗಿತ್ತು. ಎ ಇನ್ವರ್ಸ್ ಕಂಡಿಬೇಕಂದ್ರೆ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಬೇಕಾಗಿತ್ತು. ಸೊ ಅಡ್ಜಾಯಿಂಟ್ ಆಫ್ ಎನೂ ಸಿಕ್ತು, ಡಿಟರ್ಮಿನೆಂಟ್ ಆಫ್ ಎನೂ ಸಿಕ್ತು. ಡಿಟರ್ಮಿನೆಂಟ್ ಆಫ್ ಎ ಮೊದಲ ಕಂಡಿದ್ವಿ, ಇಲ್ಲಿ ಐತಲ್ಲ ಡಿಟರ್ಮಿನೆಂಟ್ ಆಫ್ ಎ ಕಂಡಿಡಿದ್ವಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ? ಅಡ್ಜಾಯಿಂಟ್ನು ಕಂಡಿಡಿದ್ವಿ. ಸೊ ಡಿಟರ್ಮಿನೆಂಟ್ ಆಫ್ ಏನೂ ಕಂಡಿಡಿದ್ವಿ, ಅಡ್ಜಾಯಿಂಟ್ನು ಕಂಡಿಡಿದ್ವಿ. ನೆಕ್ಸ್ಟ್ ಏನು ಮಾಡ್ಬೇಕು? ಸಿಂಪಲ್ ಎರಡನ್ನೂ ಹೋಗಿ ಈಕ್ವೇಷನ್ 1 ಒಳಗಡೆ ಹಾಕ್ಬಿಟ್ರಿ. ಡಿಟರ್ಮಿನೆಂಟ್ ಆಫ್ ಎ ಮತ್ತು ಅಡ್ಜಾಯಿಂಟ್ ಆಫ್ ಎ ಎರಡನ್ನೂ ಹೋಗಿ ಈಕ್ವೇಷನ್ 1 ಒಳಗಡೆ ಹಾಕ್ಬಿಟ್ರಿ ಅಂತಂದ್ರೆ ಯಾವ್ದು ಹೇಳ್ತೀನಿ ಅಂದ್ರೆ, ನಾನು ಇಲ್ಲಿ ಐತಲ್ಲ ಇದು ಡಿಟರ್ಮಿನೆಂಟ್ ಆಫ್ ಎ ಎಷ್ಟೈತಿ? 10. ಹೌದಾ?
ಇಲ್ಲಿ ಏನೈತಲ್ಲ ದಿಸ್ ಈಸ್ ಅಡ್ಜಾಯಿಂಟ್ ಆಫ್ ಎ, ಇಲ್ಲಿ ಏನು ಡಾಟ್ ಕೊಟ್ಟಲ್ಲ, ಇದೇನಿದೆ ಅಡ್ಜಾಯಿಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಮತ್ತು ಅಡ್ಜಾಯಿಂಟ್ ಆಫ್ ಎ ಎರಡನ್ನು ಹೋಗಿ ಈಕ್ವೇಷನ್ ಒನ್ ಅಂದ್ರೆ ಎಲ್ಲೈತಿ, ಇಲ್ಲೈತಲ್ಲ ಇದು ಈಕ್ವೇಷನ್ 1 ಒಳಗಡೆ ನೀವು ಹೋಗಿ ಹಾಕ್ಬಿಟ್ರಿ ಅಂತಂದ್ರೆ ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್. ತಿಳಿತಾ ಇದು? ಓಕೆ, ಸೊ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಓಕೆ, ಸೊ ನೀವೇನು ಮಾಡ್ಬೋದು ಅಂದ್ರೆ ಇಷ್ಟರ ಮೇಲೆ ಯು ಕ್ಯಾನ್ ಟ್ರೈ NCERT exercise, okay, 4.5. okay, you can try up to question number 13. you can try up to question number 13 ವರೆಗೂ ನೀವು ಟ್ರೈ ಮಾಡ್ಬೋದು ಈಸಿಯಾಗಿ. ಸೊ ಕ್ವಶನ್ ನಂಬರ್ 13 ಮತ್ತು 14 ಇದು ಹೆಂಗೆ ಮಾಡಬೇಕು ಅಂತಂದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗಡೆ ಹೇಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು, ಟ್ರೈ.